ಚರ್ಚೆಯ ಕೊನೆಯ ಭಾಗದಲ್ಲಿದ್ದೀವಿ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಸ್ ಸರ್, ನಮಸ್ಕಾರ. ಮುನೇಂದ್ರ ಅಂತ. ಸರ್, ಈಗ ಏನು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದು ವಿಚಾರನ ಮಂಡಿಸಿತ್ತು, ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತ. ಅದಾದ ನಂತರ 2025 ಆಗಸ್ಟ್ 1 ಸುಪ್ರೀಂ ಕೋರ್ಟು ಆದೇಶ ನೀಡಿದೆ. ಏನಂತ, ರಾಜ್ಯಗಳಿಗೆ ಸಂಪೂರ್ಣವಾದ ಒಂದು ಸಂವಿಧಾನದ ಒಂದು ಯಾವುದೇ ರೀತಿ ಕಾನೂನು ತೊಡಕಿಲ್ಲ, ನೀವು ಮಾಡ್ಬೋದು ಅಂತ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು, ಮಾಡಲಿಲ್ಲ. ಸೆಕೆಂಡು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗೂ ಮಾಡಲಿಲ್ಲ. ಈಗ ನಿನ್ನೆ ನಡೆದಂಥ ಇದು ವಿಚಾರ, ಗವರ್ನರು ಅದಕ್ಕೆ ಒಂದು ಅಂಕಿತನ ನೀಡಿದ್ದಾರೆ. ತರಾತುರಿಯಲ್ಲಿ ಚಪ್ರ ಹಾಕಿ ವಾಲ್ಗ ಊದಿಸ್ಬಿಟ್ಟಿದ್ದೀರಾ. ಇದು ಅವೈಜ್ಞಾನಿಕವಾದ ಒಂದು ಒಳ ಮೀಸಲಾತಿ ಜಾರಿಯಾಗಿದೆ ಅನ್ನೋದು ಫಸ್ಟ್ ಕ್ವಶನ್. ಜಾರಿ ಆಗಿಲ್ಲ ಕೊಡಬೇಕು. ತಿಳುವಳಿಕೆ ಕೊರತೆ ಅಲ್ಲ, ಶೂನ್ಯ ಇದೆ. ಅದನ್ನು ನೀವು ಜನರಿಗೆ ಹರಡಿಸೋವಂಥದ್ದು ಕೆಲಸ ಮಾಡಿಬಿಡಿ. ಸ್ವಲ್ಪ ತಿಳ್ಕೊಳ್ಳಿ. ಮೊದಲನೇದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಎನ್ಕ್ವೈರಿ ಕಮಿಷನ್ನ ಮಾಡಿ ಒಳ ಮೀಸಲಾತಿ ಕೊಡಬೇಕಾಗಿರುವಂಥದ್ದು ಯಾವ ರೀತಿ, ಮೋಸ್ಟ್ ಬ್ಯಾಕ್ವರ್ಡ್ ಯಾವುದು, ಯಾವ ಥರ ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂಥೇಳಿ ಅವರಿಂದ ವರದಿಯನ್ನು ತಗೊಂಡ್ವಿ. ಈ ವರದಿ ಬರಲಿಕ್ಕೆ 4 ರಿಂದ 5 ತಿಂಗಳು ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಎಂಪಾರಿಕಲ್ ಡಾಟಾ ಕೊಟ್ಟು ಎಲ್ಲವನ್ನು ಸರ್ಕಾರ ಕೊಟ್ಟಿದ್ದಾರೆ. ಆ ವರದಿ ಬಂದ ಮೇಲೆ ಸಂಪುಟ ಸಭೆಯಲ್ಲಿ ಬಹುಶಃ 5 ರಿಂದ 6 ಬಾರಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ 6-6-5 17% ಮೀಸಲಾತಿಯನ್ನು 3 ಗುಂಪು ಎ ಬಿ ಸಿ ಅಂತ ಮಾಡಿದ್ವಿ. ಲೆಫ್ಟ್ ಟು ರೈಟ್ ಟು ಸೆಂಟರ್, ಇಫ್ ಯು ವಾಂಟ್ ಟು ಕಾಲ್ ಇಟ್. ಇದನ್ನು ಮಾಡಿದ ಮೇಲೆ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ವಿ. ಸರ್ಕಾರಿ ಆದೇಶದ ಅನ್ವಯ ಇಂಥ ಕಾನೂನನ್ನು ಜಾರಿಗೆ ತರಲಿಕ್ಕೆ ಕೊನೆಗೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅಷ್ಟರಲ್ಲಿ ಕೋರ್ಟಿಗೆ ಹೋದರು, ಕೆಲವರು ಕೋರ್ಟಿಗೆ ಹೋದರು. ನಾವು ಕಾನೂನನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಕಾನೂನನ್ನು ಜಾರಿಗೆ ತಂದು ಗವರ್ನರ್ಗೆ ಕಳಿಸಿರೋದು. ಗವರ್ನರ್ 3 ತಿಂಗಳು ಇಟ್ಕೊಂಡಿದ್ರು. ನಿಮ್ಗೆ ಆವಾಗ ಇದೆಲ್ಲ ಚಿಂತೆ ಬರಲಿಲ್ವಾ? ಗವರ್ನರ್ ನಿನ್ನೆ ನಮ್ಮ ಎಲ್ಲ ಸಚಿವರು ಒಂದು ದಂಡು ಹೋಗಿ ಅವ್ರನ್ನಲ್ಲಿ ಒತ್ತಾಯ ಮಾಡಿದ ಮೇಲೆ ಅವರು ನಿನ್ನೆ ಅದಕ್ಕೆ ಹಸ್ತನ್ನು ಕೊಟ್ಟಿದ್ದಾರೆ. ಅದು ಕಾನೂನಾಗಿ ಇವತ್ತು ಜಾರಿಯಾಗಿದೆ. ನಿನ್ನೆ ಆಗಿರುವಂಥ ನಿರ್ಣಯ ಏನಿದೆ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದ್ರೆ, ಈ ಏನು ರೆಕ್ರೂಟ್ಮೆಂಟ್ ವಿಚಾರದಲ್ಲಿ 52,000 ಹುದ್ದೆಗಳನ್ನು ತುಂಬಬೇಕು. ಇವ್ರು ಅಷ್ಟು ಕೊಟ್ಟಿಲ್ಲ ಅಂದ್ರೂ ತುಂಬ್ತಾ ಇದ್ವಿ, ಇವ್ರು ಅಷ್ಟು ಕೊಟ್ಟಿರೋದ್ರಿಂದನೂ ತುಂಬ್ತೀವಿ ನಾವು. ಆ ತುಂಬುವಂಥ ಪ್ರಕ್ರಿಯೆಗೆ ತಡೆ ಇತ್ತು. ಯಾಕಂದರೆ ಇದೇನಾಗುತ್ತೆ, ಒಳ ಮೀಸಲಾತಿ ಅನ್ನುವಂಥದ್ದು ವಿಚಾರ ಮತ್ತು 56%ಗೆ ಎನ್ಹಾನ್ಸ್ ಮಾಡಿರೋದು ಹೈಕೋರ್ಟ್ ಸ್ಟೇ ಮಾಡಿದ್ದಾರೆ 2022 ಆ್ಯಕ್ಟು. ಇದೆಲ್ಲದರ ಮಧ್ಯದಲ್ಲೂ ಕೂಡ ಪ್ರಕ್ರಿಯೆ ನಿಲ್ಲಬಾರ್ದು, ಇವರೆಲ್ಲ ಹುಡುಗರಿಗೆ ಅವಕಾಶ ಸಿಗಬೇಕು ಅಂತೇಳಿ ಘೋಷಣೆ ಮಾಡಿರೋದು. ಅದೆರಡು ಒಂದಲ್ಲ. ನೀವು ಹೊಡೆದು ವಾಲ್ಗ ಇದೆಲ್ಲ ನೀವು ಕಾಂಟ್ರಾಡಿಕ್ಟ್ ಮಾಡ್ತಾ ಇದ್ದೀರಿ ಸರ್. ಒಳ ಮೀಸಲಾತಿ ಜಾರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ 54,000 ರಿಕ್ರೂಟ್ಮೆಂಟಲ್ಲಿ ಕೊಡಿ ಒಳ ಮೀಸಲಾತಿ. ಒಳ ಮೀಸಲಾತಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಈಗ 50 to 56% ಇದೆಯಲ್ಲ, ಅದು ಸ್ಟೇ ಆಗಿದೆ, ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಹಾಗಿದ್ರೆ ಒಳ ಮೀಸಲಾತಿ ಜಾರಿಗೆ ತರ್ತಾ ಇಲ್ಲ ನೀವು ಈ 54,000 ರಿಕ್ರೂಟ್ಮೆಂಟ್ನಲ್ಲಿ ಅಂತ. ಈ ಹಿಂದೆ 50% ರಿಕ್ರೂಟ್ಮೆಂಟ್ ಹೆಂಗಿತ್ತು ಅದರ ಪ್ರಕಾರ ಕೊಡ್ತಾ ಇದ್ದೀರಿ. ಎರಡು ವಿಚಾರ ಬೇರೆ ಬೇರೆ ಅಲ್ಲ, ಎರಡು ಬೇರೆ ಬೇರೆ. ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಪ್ರಶ್ನೆ ಏನು? ಒಳ ಮೀಸಲಾತಿ ಜಾರಿಗೆ ಬಂದಿದೆ ಅಂತ ಹೇಳಿ ನಿನ್ನೆ ಬಂದಿದೆ ಜಾರಿಗೆ, ನಿನ್ನೆ ಕಾನೂನು ಬಂದಿದೆ ಸರ್. ಗವರ್ನರ್ ಸೈನ್ ಹಾಕಿದ್ದಾರೆ ಸರ್. ಹೌದು, ಗವರ್ನರ್ ಸೈನ್ ಹಾಕಿದ್ದಾರೆ. ಗೆಜೆಟ್ ಆಗ್ತದೆ. ಈಗ ಗೆಜೆಟ್ ಆಗಬೇಕು. ಗೆಜೆಟ್ ಆದ ನಂತರದ ರಿಕ್ರೂಟ್ಮೆಂಟ್ಗಳಿಗೆ ಅದನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿ. ಅದು ಗೆಜೆಟ್ ಯಾವಾಗ ಆಗುತ್ತೋ ಅದನ್ನ ಆದಾಗ ನಾವು ಹೇಳೋಣ ಅಂತೆ, ಆದಾಗ ಚಪ್ಪಾಳೆ ಹೊಡೆಯೋಣ. ಗೆಜೆಟ್ ಆಗೋದು ಪ್ರಿಂಟಿಂಗ್ ಎಕ್ಸಸೈಸ್, ನಾಳೆ ಆಗುತ್ತೆ ಗೆಜೆಟ್. ಈ 54,000 ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತೀವಿ ಅಂತ ಏನು ಘೋಷಣೆ ಹೊರಡಿಸಿದಿರಲ್ಲ, ಅದರಲ್ಲಿ ಒಳ ಮೀಸಲಾತಿ ಇರೋದಿಲ್ಲ. ಅಲ್ಲ, ಅದನ್ನು ಕ್ಲಿಯರಾಗಿ ಹೇಳೋಕ್ಕಾಗೋದಿಲ್ಲ. ಈಗ ನಿನ್ನೆ ಜಾರಿಗೆ ಬಂದ ಮೇಲಿಂದ ಯಾವ ರೀತಿಯಾಗಿ ರೋಸ್ಟರ್ ಫಿಕ್ಸ್ ಮಾಡ್ತಾರೆ ಹೇಳೋದು ಪ್ರಶ್ನೆ. ಇಲ್ಲ ಪೊಣ್ಣನವರೇ, ಹಾಗಿದ್ರೆ ನಿಮಗೇನೋ ಕನ್ಫ್ಯೂಷನ್ ಆಗಿದೆ. ಮುಂಚೆ ಇದ್ದ 50% ಮೀಸಲಾತಿಯ ಕೆಟಗರಿಗಳು ಹೆಂಗಿದ್ವು ಅದರ ಪ್ರಕಾರ ಈ 54,000 ಮೀಸಲಾತಿ ಆಗುತ್ತೆ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. 50% 56% ಇಸ್ ಅ ಡಿಫ್ರೆಂಟ್ ಇಶ್ಯೂ. ಹೌದು. 50 to 56 ಮಾಡಿರೋದು 2022 ಆ್ಯಕ್ಟ್ನ ಹೈಕೋರ್ಟ್ನವ್ರು ಸ್ಟೇ ಮಾಡಿ, ನೀವು ಯಾವ ಕಾರಣಕ್ಕೂ ಕೂಡ 56% ಮಾಡಬಾರ್ದು ಎಕ್ಸೆಪ್ಟ್ ಫಾರ್ 42 ನೋಟಿಫಿಕೇಶನ್ಸ್ ಅಂತ ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನಾವು ಪ್ರಕ್ರಿಯೆನೇ ನಿಲ್ತೋಗಿತ್ತಲ್ಲ, ಹೌದು, ಆ ಪ್ರಕ್ರಿಯೆ ನಿಲ್ಲೋದು ಸರಿಯಲ್ಲ ಅಂತೇಳಿ ನಿನ್ನೆ ತೀರ್ಮಾನವನ್ನು ತಗೊಂಡು ಇದು ಮುಂದುವರಿಬೇಕು. ಎಟ್ ದ 50% ಆದರೆ 50%ಅಲ್ಲೇ ಮುಂದುವರಿಬೇಕು. ಇಲ್ಲ 50 ಮೀಸಲಾತಿ ಇಲ್ಲ ಅಂತ. ಹೌದು. ಈ 54,000 ಒಂದು ನಿಮಿಷ ಕೇಳಿ, ಮುಗಿಸೋದಕ್ಕೆ ಬಿಡಿ. ಆದರೆ ಈ 6% ಏನು ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ಬ್ಯಾಕ್ಲಾಗಲ್ಲಿ ಇಡುವಂಥದ್ದು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಚರ್ಚೆ ಆಗಿರುವಂಥದ್ದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನು ಎಕ್ಸಾಕ್ಟ್ಲಿ ತೀರ್ಮಾನ ಆಗಿದೆ ನಾನು ಗಮನಿಸಿಲ್ಲ ಇನ್ನು. ಆದರೆ ಖಂಡಿತವಾಗಿ ರೆಕ್ರೂಟ್ಮೆಂಟು ಆಗಬೇಕು, ಮೀಸಲಾತಿ ರೋಸ್ಟ್ರು ಫಿಕ್ಸ್ ಆಗಬೇಕು ಅಂತಲೇ ಚರ್ಚೆ ಆಗಿರುವಂಥದ್ದು. ತೀರ್ಮಾನ ಏನಾಗಿದೆ ಅಂತ ನೋಡೋಣ. ಆದರೆ ಅವರ ಪ್ರಶ್ನೆ ಬೇರೆ. ತಾರಾತುರಿಯಲ್ಲಿ ನೀವು ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ತರಾತುರಿಯಲ್ಲಿ ಒಳ ಮೀಸಲಾತಿ ಫಿಕ್ಸ್ ಮಾಡಿರೋದಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈಗ 56% ಅಂದರೆ 50 ರಿಂದ 56%ಗೆ ಹೆಚ್ಚಳ ಮಾಡಿ ನೀವು 3 ಕ್ಯಾಟಗರಿಯನ್ನು ಮಾಡಿದಿರಲ್ಲ, ಸಬ್ ಕ್ಯಾಟಗರಿಗಳನ್ನು ಏನು ಮಾಡಿದಿರಲ್ಲ, ಆ ಪ್ರಕಾರ ಒಳ ಮೀಸಲಾತಿ ಕೊಟ್ಟಾಗ
ಒಳ ಮೀಸಲಾತಿ ಕೊಡ್ತು ಸರ್ಕಾರ ಅಂತ ಹೇಳೋಣ. ನೀವು ಹೇಳ್ತಾ ಇದ್ರಿ ಗೆಜೆಟ್ ನೋಟಿಫಿಕೇಶನ್ ಮ್ಯಾಟರ್ ಆಫ್ ಪ್ರಿಂಟಿಂಗ್ ಅಂತ. ಪ್ರಿಂಟ್ ಯಾವಾಗ ಆಗುತ್ತೆ ಅವಾಗ ನಾವು ಹೇಳ್ತೀವಿ ಪ್ರಿಂಟ್ ಆದ್ಮೇಲೆ ಕಟ್ತೀನಿ ಬಿಡಿ, ಅದೆಲ್ಲ ದಯವಿಟ್ಟು ಇಶ್ಯೂ. ದ ಇಶ್ಯೂ ಈಸ್ 54% ಎನ್ಹಾನ್ಸ್ಡ್ ರಿಸರ್ವೇಷನ್ ಏನಿದೆಯಲ್ಲ ಅದು ಹೈಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಹೈಕೋರ್ಟ್ನಲ್ಲಿ ಸ್ಟೇ ಆಗಿರೋದ್ರಿಂದ ಈ ಎನ್ಹಾನ್ಸ್ಡ್ ರಿಸರ್ವೇಷನನ್ನು ಏನು ಮಾಡಬೇಕು ಈ 6% ಅಂತ ಹೇಳುವಂಥದ್ದು ಪ್ರಶ್ನೆನೇ ಚರ್ಚೆ ಆಗಿರುವಂಥದ್ದು. ಆ 6% ಬ್ಯಾಕ್ಲಾಗಲ್ಲಿ ಇಡ್ಬೋದಾ ಅಂತ ಹೇಳೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ, ಮುಂದುವರಿಸಬೇಕು ರಿಕ್ರೂಟ್ಮೆಂಟ್. ಕೋರ್ಟ್ಗಳು ಕೆಟಗರಿಕಲಿ ಹೇಳಿದಾವೆ ಸರ್, ಬ್ಯಾಕ್ಲಾಗಲ್ಲಿ ಇಟ್ಟು ಎನ್ಹಾನ್ಸ್ಡ್ ಪರ್ಸೆಂಟೇಜನ್ನು ಬ್ಯಾಕ್ಲಾಗಲ್ಲಿ ಇಟ್ಟು ನೀವು ರಿಕ್ರೂಟ್ಮೆಂಟ್ ಮುಂದುವರಿಸಿ ಅನ್ನುವ ನಂಬರ್ ಆಫ್ ಜಡ್ಜ್ಮೆಂಟ್ಗಳು ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳಲ್ಲಿದ್ದಾವೆ. 6% ಅಂದರೆ ನೀವು ಎಷ್ಟು ಎನ್ಹಾನ್ಸ್ ಮಾಡಿದಿರೋ ಅಷ್ಟು 2022 ಆ್ಯಕ್ಟ್ ಆಗಿರೋದ್ರಿಂದ ಈ ಕೋರ್ಟ್ನಲ್ಲಿ ಎಂಟ್ರಿ ಮಾಡೋರು 19/11/2025 ಕೊಟ್ಟರು. ಅದು ಕೊಡೋವರೆಗೂ ಹೊರಡಿಸಿರುವಂಥ ಪೂರ್ಣವಾದಂಥ 42 ನೋಟಿಫಿಕೇಶನ್ಸ್ ರಿಕ್ರೂಟ್ಮೆಂಟ್ 2,500 ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಹೊರಡಿಸಿದ್ವಿ ನಾವು. ಆ 42ನ್ನ ಎನ್ಹಾನ್ಸ್ಡ್ ರಿಸರ್ವೇಷನಲ್ಲೇ ಮಾಡಿ, ಮುಂದುವರೆದು ನೀವು ಎನ್ಹಾನ್ಸ್ಡ್ ರಿಸರ್ವೇಷನ್ ಪ್ರಕಾರ ಮಾಡಬೇಡಿ ಅಂತ ಹೇಳಿದರು ಕೋರ್ಟ್. ಓಕೆ. ಸೊ ಈಗ ಮಧ್ಯಪ್ರದೇಶದೊಂದು ಕೋರ್ಟ್ ಸಿಮಿಲರ್ ಕೇಸು ಸುಪ್ರೀಂ ಕೋರ್ಟ್ನಲ್ಲಿತ್ತು. ಸುಪ್ರೀಂ ಕೋರ್ಟ್ನವ್ರು ವಾಪಸ್ ಹೈಕೋರ್ಟ್ಗೆ ಹಾಕಿದ್ದಾರೆ. ಸೊ ಅದರಿಂದ ನಾವು ಇಲ್ಲೇ ಹೈಕೋರ್ಟ್ನಲ್ಲಿ ವಾದ ಮಾಡ್ಬೋದು, ಈ ಕೇಸ್ನ ಇಲ್ಲೇ ವಾದ ಮಾಡೋಣ, ಸುಪ್ರೀಂ ಕೋರ್ಟ್ ಡಿಸಿಷನ್ ಕಾಯೋವಂಥ ಅವಶ್ಯಕತೆ ಇಲ್ಲ. ಆದರೆ ಇವಾಗಕ್ಕೆ ಈ 56% ಆಗದೆ ಯಾವುದೂ ಆಗದೆ ಇರೋ ಬದಲು 50% ಮಾಡಿ 6% ಬ್ಯಾಕ್ಲಾಗಲ್ಲಿ ಇಡೋದಾ ಅಂತ ಹೇಳೋದ್ರ ಬಗ್ಗೆ ತೀರ್ಮಾನ ಆಗಿದೆ. ಆದಿತ್ಯ ಅಂತ ಸರ್, ನನ್ನ ಪ್ರಶ್ನೆ ಏನಂದರೆ, BJPಯ ಭದ್ರಕೋಟೆ ಆದ ವಿರಾಜಪೇಟೆಯಿಂದ ಪ್ರಥಮ ಬಾರಿಗೆ ನೀವು ಶಾಸಕರಾಗಿದ್ದೀರಾ, ಮುಖ್ಯಮಂತ್ರಿಗಳ ಆಪ್ತರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಕ್ಷೇತ್ರಕ್ಕೆ ಇನ್ನೂವರೆಗೂ ಅನುದಾನ ಎಷ್ಟು ಬಂದಿದೆ, ಅಲ್ಲಿ ಆಗ್ತಿರೋ ಅಭಿವೃದ್ಧಿ ಏನು, ಹಾಗೂ ಎಲ್ಲಾದರೂ ಗ್ಯಾರಂಟಿ ಹೊರೆ ಬಿಸಿ ನಿಮ್ಮ ಅನುದಾನದಲ್ಲಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ತಟ್ಟಿದೆಯಾ ಅಂತ ನನ್ನ ಪ್ರಶ್ನೆ ಸರ್. ಒಂದು ಸತಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಸ್ವಾಗತ, ನಾನೇ ಕರ್ಕೊಂಡು ಹೋಗ್ತೀನಿ. 150 ಕೋಟಿ ಬರೀ PWD ರಸ್ತೆ ಈ ಏಪ್ರಿಲ್ 2 ಕೊನೆವರೆಗೂ ಮಾಡಿಸ್ತೀನಿ. ಬರೀ PWD ರಸ್ತೆ, ಅದಾಗಿ ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಆಸ್ಪತ್ರೆಗಳಿಗೆ ನನ್ನ ತಾಲೂಕಿನಲ್ಲಿದ್ದಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೊಳಿಸು ಜಿಲ್ಲಾ ಆಸ್ಪತ್ರೆ ಮಾಡಿದ್ದಾರೆ, 400 ಬೆಡ್ ಮಾಡಿದ್ದಾರೆ. ಮತ್ತು ಬಲವರ್ಧನೆಗೆ ಅಂತೇಳಿ ಅಂದರೆ ವಿದ್ಯುತ್ ಶಕ್ತಿ ಚಲಾವಣೆಗೆ ಇನ್ಸುಲೇಟೆಡ್ ಕೇಬಲ್ಸು, ಕಂಡಕ್ಟರ್ಸ್ ಹೊಸ ಟ್ರಾನ್ಸ್ಫಾರ್ಮರ್ಸು 208 ಕೋಟಿ ರೂಪಾಯಿ ಯೋಜನೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಯಾವತ್ತೆಲ್ಲ ಗದ್ದೆಗಳು ಇದರಲ್ಲಿದ್ದಂಥ ಕಂಬಗಳನ್ನು ಇವತ್ತು ಎಲ್ಲನೂ ಬಗೆಹರಿಸೋಕ್ಕಾಗಲ್ಲ, ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದೀವಿ. ರಸ್ತೆಗಳು ಭಾಗಮಂಡಲದಲ್ಲಿ 15 ವರ್ಷದಿಂದ ಓಪನ್ ಆಗಿಲ್ಲದಂಥ ಮೇಲ್ಸೇತುವೆಯನ್ನು ಓಪನ್ ಮಾಡಿಸಿದ್ದೀನಿ. ನೀವು ಬಂದು ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಯಾವ ಹೊರೆಯನ್ನು, ಅದಕ್ಕೆ ನಾನು ಹೇಳಿದ್ದು. ಕೆಲವೊಮ್ಮೆ ನಾನು ಹೋಗಿ ಈಗ ಕೇಳಿದ್ದೀನಿ, ಮೊನ್ನೆ ಯಾವುದೋ ಒಂದು ನಮ್ಮ ST ಕಮ್ಯುನಿಟಿ ಅವ್ರಿಗೆ ಹೌಸಿಂಗಿಗೆ ಸ್ವಲ್ಪ ಕೊಡಿ ಅನುದಾನ ಅಂತ ಕೊಡಿ, ಸ್ಪೆಷಲ್ ಫಂಡ್ ಕೇಳ್ತೀವಲ್ಲ, ಅದರಲ್ಲಿ ಕೆಲವು ತಡ ಆಗ್ತದೆ ಒಂದೊಂದು ಸತಿ. ಬಿಟ್ಟರೆ ಶಾಸಕರು ಮತ್ತು ಕ್ಷೇತ್ರಕ್ಕೆ ಬರಬೇಕಾಗಿರುವಂಥ ಸಾಧಾರಣವಾದ ಅನುದಾನಗಳೇನಿದೆ ಅದು ಖಂಡಿತ ಬಂದಿದೆ. ಕಳೆದ ಬಡ್ಜೆಟ್ನಲ್ಲೇ ನಮಗೆ 3 ಹಾಸ್ಪಿಟಲ್ ಬಂದಿದೆ. ಒಂದು ತಾಲೂಕಾ ಇದು ಗೋಣಿಕೊಪ್ಪನಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ಗೆ 50 ಬೆಡ್ ಮಾಡಿಸ್ಕೊಟ್ಟಿದ್ದಾರೆ. ಪೊನ್ನಂಪೇಟೆ ನೂತನ ತಾಲೂಕಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೊಟ್ಟಿದ್ದಾರೆ. ವಿರಾಜಪೇಟೆಯಲ್ಲಿರುವಂಥ ಹಾಸ್ಪಿಟಲ್ 400 ಬೆಡ್, ಈಗ ಮೊದಲೇ ಅಂತ 108 ಕೋಟಿನಲ್ಲಿ 250 ಬೆಡ್ ಹಾಸ್ಪಿಟಲ್ ಟೆಂಡರ್ ಆಗಿ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿನ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ, ಬುದ್ಧಿ ಪೂಜೆ ಮಾಡೋದಕ್ಕೆ ಸಮಯ ಬಂದಾಗ ಅದನ್ನು ನಿಗದಿ ಮಾಡ್ತೀವಿ. ಕ್ರೀಡೆಗೆ ವಸತಿ ಶಾಲೆಗಳು ಮತ್ತು ಒಂದು ಹೊಸ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಟ್ರೈನಿಂಗ್ ಸೆಂಟರನ್ನು ವಿ ಬಾಡಗದಲ್ಲಿ ಮಾಡ್ತಾಯಿದ್ದೀನಿ, ಅದನ್ನು ಬಂದು ನೀವು ವೀಕ್ಷಣೆ ಮಾಡ್ಬೋದು. ಹೊಸ ಹಾಕಿ ಟರ್ಫ್ಗೆ ಒಂದು ಟೆಂಡರ್ ಆಗಿದೆ. ಎಲ್ಲ ಕೆಲಸವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ರೀಡಿಂಗ್ ಬಿಟ್ವೀನ್ ದ ಲೈನ್ ಮಾಡಲೇಬೇಕು ಅನ್ನೋವಂಥವ್ರು ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಿದೆ ಅಂದರೆ, ಅವರು ವಿದ್ಯುತ್ ಇಲಾಖೆಯ ಕೆಲಸ ಹೇಳಿದ್ರು, PWDಯ ಕೆಲಸ ಹೇಳಿದ್ರು, ಆರೋಗ್ಯ ಇಲಾಖೆಯ ಕೆಲಸ ಹೇಳಿದ್ರು, ಮತ್ತು ಕ್ರೀಡಾ ಮತ್ತು ಯುವಜನ ಇಲಾಖೆಯ ಕೆಲಸ ಹೇಳಿದ್ರು. ಬುಡಕಟ್ಟು ಜನಾಂಗ ವಸತಿ ವಸತಿ ಇಲಾಖೆ ಹಕ್ಕುಪತ್ರದ ಒಂದು ಅಭಿಯಾನ ಮಾಡಿದ್ದೀನಿ. 3,000 ಹಕ್ಕುಪತ್ರಗಳನ್ನು ಕೊಡುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಕೆಲಸ. ಸೊ ನೀರಾವರಿ ನೀರಾವರಿ ಇಲಾಖೆ ಕೆಲಸಗಳು ತಮ್ಮ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ ಅಂದರೆ ನೀರಾವರಿ ಇಲಾಖೆ ಮಾಡಬಹುದು. ನೀರಾವರಿ ಇಲ್ಲ ಅಲ್ಲ ನಮ್ಮಲ್ಲಿ. ಎಸ್ ಕೃಷಿ ಇಲಾಖೆಯಿಂದ ಆಗಿದ್ರೆ ಇಂಟ್ರೆಸ್ಟಿಂಗ್ ಆಗಿರೋದು. ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆಗಳು ಮತ್ತು ಚೆಕ್ ಡ್ಯಾಮ್ಗಳು ನೀರನ್ನು ಉಳಿಸೋದಕ್ಕೆ ಅದು ಚಾಮರಾಜನಗರದಲ್ಲೇ ನಮ್ಗೆ 25 ಕೋಟಿ ರೂಪಾಯಿ ಕೊಟ್ಟರು. ಈಗ ಮೊನ್ನೆ TSP SCP TSPನಲ್ಲಿ ಒಂದು 15 ಕೋಟಿ, ಈಗ ನಾನು ಲೆಕ್ಕ ಹೇಳ್ಕೊಂಡು ಹೋಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿದ್ದಾರೆ. ಟೂರಿಸಮ್ನಲ್ಲಿ ಸ್ವಲ್ಪ ಕೇಳ್ತಾ ಇದ್ವಿ, ಮುಂದಿನ ದಿವಸಗಳಲ್ಲಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಸ್ ನಿಲ್ದಾಣ ಹೊಸದಾಗಿ ಮಾಡಿದ್ದೀನಿ, ಎಲ್ಲ ಕೂಡ ಆಗ್ತದೆ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಪುನಃ ಅವರೇ, ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.